ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಹಿಂದಿನ ಸಂಚಿಕೆಗಳಲ್ಲಿ ಒಬ್ಬ ಮನುಷ್ಯ ಚೆನ್ನಾಗಿ ಉದ್ಧಾರ ಆಗಬೇಕು ಅಂತಂದರೆ 3 ಪಾಯಿಂಟ್ಗಳು ಹೇಳಿದ್ದೆ ನಾನು. ಯಾಕಂದರೆ ಎಷ್ಟೋ ಜನ ಜಾತಕ ಬರೆಸ್ದಿರೋರು ಈ ಪಾಯಿಂಟ್ ತಿಳ್ಕೊಂಡ್ಮೇಲೆ ಅಯ್ಯೋ ನಮ್ಮ ಜಾತಕ ಹೇಗಿದೆ, ಗುರೂಜಿರು ಹೇಳಿದಂತಹ ಆ 3 ಸ್ಥಾನಗಳು ನಮಗೆ ಪರ್ಫೆಕ್ಟಾಗಿ ಬಂದಿದೆಯಾ, ಹುಟ್ಟದ ನಾವು ಕೇಳ್ಕೊಂಡು ಬಂದಿದ್ದೇವೆ ಅಂತೇಳಿ ಭಾಳ ಜನ ಹುಡುಕಿ ನೀವು ಹೇಳ್ದಂಗೆ ನನ್ನ ಭಾಗ್ಯಸ್ಥಾನ ತುಂಬ ಚೆನ್ನಾಗಿದೆ, ನೀವು ಹೇಳ್ದಂಗೆ ನನ್ನ ಜನ್ಮಸ್ಥಾನ ತುಂಬ ಚೆನ್ನಾಗಿದೆ, ನೀವು ಹೇಳ್ದಂಗೆ ನನ್ನ ಪಿತೃಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ. ಇದನ್ನೇ ನಾವು ಆಸ್ಟ್ರೋ ನ್ಯೂಮಾಲಜಿನಲ್ಲಿ 159 ಅಂತ ಕರೆದ್ವಿ. ಅಂದ್ರೇನು, ಲಗ್ನಾಧಿಪತಿ, ಪೂರ್ಯ ಪುಣ್ಯಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿ. ಅಲ್ಲಿಗೆ ಇವೆರಡೂ ಬಿಟ್ಟಾಕಿ, ಯಾವುದು ಲಗ್ನಾಧಿಪತಿ ಮತ್ತು ಈ ಪೂರ್ವ ಪುಣ್ಯದ ಬಿಟ್ಟಾಕಿ ಇವತ್ತು ನಾವು ಮಾತಾಡ್ತಿರೋದು ಕತೆ ಏನಪ್ಪ ಅಂತಂದರೆ ಭಾಗ್ಯಾಧಿಪತಿ. ಯಾಕಂದರೆ ಇವತ್ತು ಗುರು, ಭಾಗ್ಯಾಧಿಪತಿಯ ಇನ್ನೊಂದು ಹೆಸರೇ ಗುರು. ಜ್ಞಾಪಕ ಇಟ್ಕೊಳ್ಳಿ. ಓಹೋ ಎಲ್ಲಿಂದೆಲ್ಲಿಗೆ ಲಿಂಕ್ ಇದೆ ಅಂತ ನೀವು ಕೇಳ್ಬೋದು. ಎಸ್, 100% ಲಿಂಕ್ ಇದ್ದೇ ಇದೆ. ಇವತ್ತು ಜಾತಕದಲ್ಲಿ ಭಾಗ್ಯಾಧಿಪತಿ ಚೆನ್ನಾಗಿದ್ದರೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಇಂದು ಕಾಲದಲ್ಲಿ. ಅಲ್ಲಿ ಭಾಗ್ಯಾಧಿಪತಿ ಗ್ರಹಗಳು ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಅವನಿಗೆ ಆ ಭಾಗ್ಯನೇ ಸಿಗಲ್ಲ ಅಂತ ಹೇಳಿದ್ವಿ. ಅದು ಭಾಗ್ಯ ಹೋಗಿ ದೌರ್ಭಾಗ್ಯವಾಗಿ ಪರಿವರ್ತನೆ ಆಗಿಬಿಡುತ್ತೆ ಅಂತೇಳಿ. ಅಲ್ಲಿಗೆ ಲಗ್ನಾಧಿಪತಿ ಸರಿ ಇಲ್ಲ, ಪೂರ್ವ ಪುಣ್ಯಾಧಿಪತಿ ಸರಿ ಇಲ್ಲ, ಭಾಗ್ಯಾಧಿಪತಿ ಸರಿ ಇಲ್ಲ ಅಂದಮೇಲೆ ಅವನು ಒಬ್ಬ ನಾರ್ಮಲ್ ಮನುಷ್ಯನಿಗೆ ತಿನ್ನೋದು ಉಣ್ಣೋದು ಎಷ್ಟು ಸಿಗೋದು ಅಷ್ಟೇ ಲೈಫು. ಇನ್ನು ಅದ್ರ ಮೇಲೆ ಏನೂ ಕೇಳಂಗಿಲ್ಲ ಅಂತಕ್ಕಂಥ ಲೆಕ್ಕಾಚಾರ ಅಲ್ಲಿ ಸಿದ್ಧವಾಗೋಯ್ತು. ಆದರೆ ಲಗ್ನಾಧಿಪತಿ ಸರಿ ಇಲ್ಲ, ಪೂರ್ವ ಪುಣ್ಯ ಸರಿ ಇಲ್ಲ, ಆದರೆ ಭಾಗ್ಯಸ್ಥಾನ ಚೆನ್ನಾಗಿದ್ದರೆ ನಿಮ್ಮದು ಏನೂ ತೊಂದರೆ ಇಲ್ಲ. ನೀವು 100% ರೀಚ್ ಆಗಿಲ್ಲ ಅಂದರೂ ಕೂಡ 95% ರೀಚ್ ಆಗಿಬಿಡ್ತೀರ. ಯಾವ ಥರ ಗೊತ್ತಾ, ಈ ಭಾಗ್ಯಸ್ಥಾನ ಚೆನ್ನಾಗಿದ್ರೆ. ಇನ್ನು 5% ತಾನೇ ಬಿಟ್ಟಾಕನ ಬಿಡಿ, 95% ಇದೆಯಲ್ಲ. ಆದರೆ ಭಾಗ್ಯಸ್ಥಾನ ಹಾಳಾಗೋಗ್ಬಿಟ್ರೆ ಆ 95% ಹಾಳಾಗೋಯ್ತಾ? 95% ಹಾಳಾಗೋದ್ಮೇಲೆ ಇನ್ನು 5% ಇಟ್ಕೊಂಡು ಏನು ಜೀವನ ಮಾಡೋಕ್ಕಾಗುತ್ತೆ? ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ, ಇದು ಜನ್ಮ ಲಗ್ನಕ್ಕೆ ಅನ್ವಯ ಆಗ್ತಕ್ಕಂಥ ವಿಚಾರ. ಜನ್ಮ ಲಗ್ನದಲ್ಲಿ ಈ ಭಾಗ್ಯಸ್ಥಾನ ಅಂತಕ್ಕಂಥದ್ದು ಯಾರ ಸ್ಥಾನ ಅಂದರೆ ಪಿತೃಸ್ಥಾನ ಅಂತ ಕೂಡ ನಾವು ಕರಿತೀವಿ. ಪಿತೃಸ್ಥಾನ ಅಂತ ಕರೆದ್ರೆ ಇನ್ನೊಂದು ವಿಧದಲ್ಲಿ ಕರಿತೀವಿ, ಇದು ದೇವಸ್ಥಾನ ಅಂತೇಳಿ. ಅಲ್ಲಿಗೆ ಪಿತೃಸ್ಥಾನ, ಭಾಗ್ಯಸ್ಥಾನ, ದೇವಸ್ಥಾನ ಅಂತ ಕರೆದ್ರೆ ದೇವಸ್ಥಾನನ ಇದ್ಯಾವುದು ಪದ ಅಂತ ನೀವು ಕೇಳ್ಬೋದು. ಹೌದು, ದೇವಸ್ಥಾನ ಅಂದರೆ ಯಾಕೆ ಹೇಳ್ತೀವಿ ಅಂದರೆ ನಿಮ್ಮ ಕುಲಗಳ ದೈವಗಳ ಬಗ್ಗೆ ಮಾತನಾಡ್ತಕ್ಕಂತಹ ಮತ್ತೊಂದು ಭಾಗವೇ ಭಾಗ್ಯಸ್ಥಾನ, ಈ ಪಿತೃಸ್ಥಾನ. ಅಲ್ಲಿಗೆ ನಿಮ್ಮ ಪಿತೃಗಳ ಕುಲದೇವರುಗಳ ಅನುಗ್ರಹ ನಿಮಗೆ ಹೇಗಿದೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದು ನಿಮ್ಮ ಅಪ್ಪನ ಭಾಗ್ಯಸ್ಥಾನ ಅಥವಾ ನಿಮ್ಮ ಭಾಗ್ಯಸ್ಥಾನ. ಅಲ್ಲಿಗೆ ನಿಮ್ಮ ಅಪ್ಪನ ಭಾಗ್ಯಸ್ಥಾನವೂ ನೀಚವಾಗಿದ್ದು ನಿಮ್ಮ ಭಾಗ್ಯಸ್ಥಾನವೂ ನೀಚವಾಗಿದ್ದರೆ ನಿಮಗಲ್ಲಿ ಭಾಗ್ಯಸ್ಥಾನ ಹೋಗಿ ದೌರ್ಭಾಗ್ಯಸ್ಥಾನವಾಗಿ ಪರಿವರ್ತನೆ ಆಗೋಗಿರ್ತದೆ. ಒಂದು ಸರಿ ದೌರ್ಭಾಗ್ಯಸ್ಥಾನ ಪರಿವರ್ತನೆ ಆಯಿತು ಅಂದರೆ ಲಗ್ನಾಧಿಪತಿನೂ ಕೆಟ್ಟೋಗಿದ್ದಾನೆ, ಪೂರ್ವ ಪುಣ್ಯದ ಕೆಟ್ಟೋಗಿದ್ದಾನೆ ಅಂತಂದರೆ ಅಲ್ಲಿ ಮುಗೀತು ನಿಮ್ಮ ಕಥೆ ಅಂತ ಅರ್ಥ ಆಯ್ತು. ಅಲ್ಲಿಗೆ ಭಾಳ ಸಾಹಸ ಪಡಬೇಕು, ಭಾಳ ಅರಸಾಹಸ ಪಟ್ಟು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಲೆಕ್ಕಾಚಾರವನ್ನು ನಾವು ಮಾಡ್ಕೋಬೇಕಾಗ್ತದೆ. ಆದರೆ ಇವತ್ತು ನಮಗೆ ಎಷ್ಟೋ ಗೊತ್ತಿಲ್ಲ, ಭಾಗ್ಯಸ್ಥಾನ ನಮ್ಗೆ ಕೆಟ್ಟೋಗಿದ್ರೆ ನಮ್ಮ ಮನೇಲಿರೋ ಭಾಗ್ಯಸ್ಥಾನ ಸರಿ ಮಾಡ್ಕೊಂಡ್ಬಿಟ್ರೆ ಜಾತದಲ್ಲಿರ್ತಕ್ಕಂಥ ಭಾಗ್ಯಸ್ಥಾನ, ಜಾತದಲ್ಲಿರ್ತಕ್ಕಂಥ ಪೂರ್ವ ಪುಣ್ಯಸ್ಥಾನ, ಜಾತದಲ್ಲಿರ್ತಕ್ಕಂತಹ ಲಗ್ನಸ್ಥಾನ ಪರ್ಫೆಕ್ಟ್ 100% ನಾವು ಪಾಸಿಟಿವ್ ಮಾಡ್ಕೋಬೋದು ಅಂತ. ನೀವು ಇಷ್ಟಕ್ಕೆ ನಿರಾಶರಾಗಬೇಕಾಗಿಲ್ಲ ವೀಕ್ಷಕರೇ. ನೀವು ನಿರಾಶರಾಗೋದ್ರೆ ಏನೂ ಪ್ರಯೋಜನ ಇಲ್ಲ. ಆದರೆ ನೀವು ಇದರ ಬಗ್ಗೆ ಒಂದು ಲೆಕ್ಕಾಚಾರ ಇದೆ, ಆ ಲೆಕ್ಕಾಚಾರವನ್ನು ತಿಳ್ಕೊಂಡಾಗ ಎಸ್ ಗುರುಗಳು ನೀವು ಹೇಳ್ತಾ ಇರೋದು ಕರೆಕ್ಟು, ನಿಮ್ಮ ಲೆಕ್ಕಾಚಾರ ಭಾಳ ಅದ್ಭುತವಾಗಿದೆ. ಯಾಕಂದರೆ ಇದು ನಾನು ಹಾಕ್ತಿರೋ ಲೆಕ್ಕಾಚಾರ ಅಲ್ಲ, ನಾವು ಸಂಶೋಧನೆ ಮಾಡಿರ್ತಕ್ಕಂಥ ಲೆಕ್ಕಾಚಾರ ಅಷ್ಟು ಪರ್ಫೆಕ್ಟಾಗಿದ್ದಾಗಲೇ ಇದೊಂದು ಈ ಆಸ್ಟ್ರೋ ನ್ಯೂಮರಾಲಜಿ ವಾಸ್ತು ಅಂತಕ್ಕಂಥದ್ದು ಲೆಕ್ಕಾಚಾರ ಮುಖ ನಡೀತಕ್ಕಂಥ ಅಂತೇಳಿ. ನಿಮಗೆಲ್ಲ ಒಂದು ಗೊತ್ತಿರಲಿ, ನಾನು ಈಗಾಗಲೇ ತಿಳಿಸ್ಕೊಟ್ಟಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನವಗ್ರಹಗಳು ನಮ್ಮನ್ನು ಹೇಗೆ ಆಳ್ತವೆ ಆಗ ನಮ್ಮ ಮನೆಯನ್ನು ಕೂಡ ನವಗ್ರಹಗಳು ಆಳ್ತವೆ. ನಮ್ಮ ಮನೆಯನ್ನು ಕೂಡ ನವಗ್ರಹಗಳು ಆಳ್ತವೆ ಅಂದ್ರೆ ಅರ್ಥ ಏನು, ನಮ್ಮ ಮನೆಯಲ್ಲಿ ನವಗ್ರಹಗಳ ವಾಸಸ್ಥಾನ ಇದೆ. ನಮ್ಮ ಮನೆಯಲ್ಲಿ ನವಗ್ರಹಗಳ ವಾಸಸ್ಥಾನ ಇದೆ. ಈಗ ನವಗ್ರಹಗಳು ಕೆಟ್ಟೋದ್ರೆ ಏನು, ನಮ್ಮ ಮನೆಯಲ್ಲಿರೋ ನವಗ್ರಹ ಸ್ಥಾನಗಳನ್ನು ಸರಿಪಡಿಸ್ಕೋಬೇಕು. ಅದೇ ಅಲ್ಟಿಮೇಟ್ ಪರಿಹಾರ. ಯಾವುದೇ ಮನೆ ವಾಸಸ್ಥಾನಕ್ಕೆ ಯೋಗ್ಯವಂತ ಮನೆಗಳಲ್ಲಿ ನವಗ್ರಹಗಳು ವಾಸ ಮಾಡ್ತಿರ್ತವೆ. ಆ ನವಗ್ರಹಗಳು ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾವೆ ಇವನ್ನೆಲ್ಲ ನಿಮ್ಗಾಗಲೇ ಹೇಳ್ಕೊಟ್ಟಿದ್ವಿ. ಆದರೆ ಆಗಲೇ ಒಂದು ಮಾತು ಹೇಳಿದೆ, ಭಾಗ್ಯಸ್ಥಾನ ಅಂತಕ್ಕಂಥದ್ದು ಗುರುವಿನ ಮನೆ, ಗುರು ದೈವ ಅಂತಕ್ಕಂಥದ್ದು ನಿಮಗೀಗಾಗಲೇ ತಿಳಿದಿದೆ. ಆ ಗುರು ದೈವ ಅಂತಕ್ಕಂತಹ ಭಾಗ್ಯಸ್ಥಾನ
ನಿಮ್ಮ ಕುಟುಂಬದ ಕುಲದೇವರುಗಳ ಬಗ್ಗೆ ಮುನ್ಸೂಚನೆಯನ್ನು ಕೊಡುತ್ತೆ, ಸೂಚನೆಯನ್ನು ಕೊಡುತ್ತೆ, ಅದರ ಆಗು ಹೋಗುಗಳ ಬಗ್ಗೆ ಕೊಡುತ್ತೆ, ಅಥವಾ ಅನುಗ್ರಹಗಳ ಬಗ್ಗೆ ಒಂದು ಮಾಹಿತಿ ಕೊಡುತ್ತೆ ಅಂತಂದರೆ ಇದು ನೀವೆಲ್ಲ ಒಪ್ಪಲೇಬೇಕಾಗಿದ್ದು. ಆ ಭಾಗ್ಯಸ್ಥಾನ ಇರತಕ್ಕಂಥದ್ದು ನಿಮ್ಮ ದೇವಮೂಲೆಯಲ್ಲಿ, ನಿಮ್ಮ ವಾಸಸ್ಥಾನದ ದೇವಮೂಲೆಯಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ನೋಡಿ. ನೆನ್ನೆ ಕೂಡ ಕಾರ್ಯಕ್ರಮ ಹೇಳ್ಕೊಟ್ಟೆ, ನಾರ್ತ್ ಈಸ್ಟ್ ಕಾರ್ನರ್ ಅಂಡ್ ಸೌತ್ ವೆಸ್ಟ್ ಕಾರ್ನರ್, ಧನದುವ ಶಕ್ತಿ ಋಣದುವ ಶಕ್ತಿ ಅಂತೇಳಿ. ಇವತ್ತು ಹೇಳ್ತಾ ಇದ್ದೀನಿ, ಈ ನಾರ್ತ್ ಈಸ್ಟ್ ಕಾರ್ನರ್ಗೆ ಇನ್ನೊಂದು ಹೆಸರು ಭಾಗ್ಯಸ್ಥಾನ ಅಂತೇಳಿ. ಒಂದೇ ವಿಚಾರಗಳು ಹಲವಾರು ವೈವಿಧ್ಯಮಯ ರೂಪಗಳಲ್ಲಿ ನಮಗೆ ಕಾಣಸಿಗ್ತವೆ. ಆದರೆ ಅದರಲ್ಲಿ ಸಂಶೋಧನೆ ಬೇಕು, ತರ್ಕ ಮಾಡಬೇಕು. ಆ ತರ್ಕ ಮಾಡಲಿಲ್ಲ ಅಂದಾಗ, ಸಂಶೋಧನೆ ಮಾಡಲಿಲ್ಲ ಅಂದಾಗ ಯಾವುದೂ ನಿಜ ಸ್ಥಿತಿಗಳು ನಮಗೆ ಗೋಚರ ಆಗೋದೇ ಇಲ್ಲ. ನಾವು ಆ ಭಾಗ್ಯಸ್ಥಾನ ಹಾಳು ಮಾಡಿಬಿಡ್ತೀವಿ. ಯಾಕಂದರೆ ಜಾತಕದಲ್ಲಿರ್ತಕ್ಕಂತಹ ಭಾಗ್ಯಸ್ಥಾನ ಆಲ್ರೆಡಿ ಹಾಳಾಗಿದೆ, ಜಾತದಲ್ಲಿರ್ತಕ್ಕಂತಹ ಪೂರ್ವ ಪುಣ್ಯಸ್ಥಾನ ಆಲ್ರೆಡಿ ಹಾಳಾಗಿದೆ, ಜಾತದಲ್ಲಿರ್ತಕ್ಕಂತಹ ಲಗ್ನ ಭಾವ ಆಲ್ರೆಡಿ ಹಾಳಾಗಿದೆ. ನೀವು ಹೇಳ್ದಂಗೆ ಪಾಪಗ್ರಹಗಳಿದ್ದಾವೆ ಅಲ್ಲಿ. ಇದೂ ಹಾಳಾಗೋಗ್ಬಿಟ್ರೆ ನಾವು ಇನ್ನೇನು ಮಾಡೋಣ, ನಾವು ಯಾಕೆ ಹುಟ್ಟಿರ್ಬೇಕಾಗಿತ್ತು ಅಂತ ಇವತ್ತು ಭಾಳ ಜನ ಪ್ರಶ್ನೆ ಮಾಡ್ಬೋದು. ಪ್ರತಿಯೊಂದು ಹುಟ್ಟು ಸಾವು ನಮ್ಮ ಕೈನಲ್ಲಿ ಇದ್ದಿದ್ರೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಅಲ್ಲಲ್ಲಿ ಪಾಸಿಟಿವ್ ಜಾಗದಲ್ಲಿ ನಾವು ಹೊರಗಡೆ ಬಂದ್ಬಿಡ್ಬೋದಾಗಿತ್ತು. ಇವತ್ತು ಸಿಜೇರಿಯನ್ ಅಂತಂದ್ರೂ ಕೂಡ, ಸಿ ಸೆಕ್ಷನ್ ಮಾಡ್ತೀವಿ ಅಂದ್ರೂ ಕೂಡ ಭಗವಂತ ಯಾವ ಟೈಮ್ ನಿರ್ಣಯ ಮಾಡಿರ್ತಾನೋ ಆ ಟೈಮ್ಗೆ ಅದು ನಿರ್ಣಯ ಆಗ್ತದೆ. ನಿಮ್ಮ ಇಷ್ಟ ಬಂದಂಗೆಲ್ಲ ಅದನ್ನು ಕತ್ತರಿಸಿ ತಗೊಳಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಭಾಗ್ಯಸ್ಥಾನ ಅಂತಕ್ಕಂಥದ್ದು ಹೇಗೆ ಹಾಳಾಗ್ತದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ನಾನು ನಿನ್ನೆ ಕೂಡ ಹೇಳ್ದಂಗೆ, ಟಾಯ್ಲೆಟ್ ಬಂದರೆ, ಬಾತ್ರೂಮ್ ಬಂದರೆ, ಕಿಚನ್ ಬಂದರೆ, ಕಟ್ಟಾಗಿದ್ರೆ, ಸಮ್ ಟ್ಯಾಂಕ್ ಬಂದ್ ಮಾಡಿದರೆ, ಸಮ್ ಟ್ಯಾಂಕ್ ಒಳಗಡೆ ಹಾಕಿದರೆ, ಗೋಡೆ ಕಟ್ಟಿದರೆ, ಬಂಧನ ಮಾಡಿದರೆ, ಅಥವಾ ಅದನ್ನು ಬೆಳೆಸಿದರೆ, ಅಥವಾ ಕಟ್ ಮಾಡಿದರೆ, ಅಥವಾ ಆ ಮೂಲೆ ಇಲ್ಲದೆ ಹೋದರೆ ನಿಮ್ಮ ಭಾಗ್ಯಸ್ಥಾನ ಹಾಳಾಗ್ಬಿಡ್ತದೆ. ಜಾತದಲ್ಲೂ ಭಾಗ್ಯಸ್ಥಾನ ಹಾಳಾಗಿದೆ, ವಾಸಸ್ಥಾನೂ ಭಾಗ್ಯಸ್ಥಾನ ಹಾಳಾಗಿದೆ ಅಂದರೆ ನಿಮಗೆ ಸಾಕ್ಷಾತ್ ಭಗವಂತನೂ ಕೂಡ ಬಂದು ಕಾಪಾಡಲಾರ. ಯಾಕಂದರೆ ಅಂಥ ಸಮಸ್ಯೆಗಳನ್ನ ನಾವು ಅಲ್ಲಮ್ಮ ಅನುಭವಿಸ್ಬೇಕಾಗ್ತದೆ. ಅನುಭವಿಸಿರ್ತಕ್ಕಂಥ ತುಂಬ ಜನ ಇದ್ದಾರೆ ನಮ್ಮಲ್ಲಿ. ನಾನು ನಂಬಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ನಂಬೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ಆ ಲೆಕ್ಕಾಚಾರಗಳಲ್ಲಿ ಯಾವಾಗ ವ್ಯತ್ಯಾಸಗಳು ಮಾಡ್ಕೊಳ್ತೀವಿ, ಈ ವ್ಯತ್ಯಾಸಗಳು ಆಗ್ತದೆ. ಜೊತೆಗೆ ಅಲ್ಲಿ ಭಾಗ್ಯಸ್ಥಾನ ಕೂಡ ಹಾಳಾಗ್ತದೆ. ಯಾಕಂದರೆ ಭಾಗ್ಯಸ್ಥಾನ ಅಂತಕ್ಕಂಥದ್ದು ಗುರುವಿನ ಮನೆ. ಇಲ್ಲಿ ಭಾಗ್ಯಸ್ಥಾನ ಹಾಳಾಯಿತು ಅಂದರೆ ಗುರುವಿನೂ ಹಾಳಾದ ಅಂತ ಅರ್ಥ, ಗುರುಬಲನೂ ಇಲ್ಲ ಅಂತ ಅರ್ಥ ಆಯಿತು. ಗುರು ಸಂಚಾರ ಗ್ರಹ. ಗುರು ನೋಡಿ, ಇವಾಗ ಕುಂಭದಲ್ಲಿ ವಕ್ರಿಯಾಗಿದ್ದಾನೆ. ಕುಂಭದಲ್ಲಿ ವಕ್ರಿಯಾಗಿದ್ದರೆ ಗುರು ಅವನು ಎಷ್ಟು ದಿವಸ ಇರ್ತಾನೆ? ಅಕ್ಟೋಬರ್ವರೆಗೂ ಇರ್ತಾನೆ. ಅದಾದಮೇಲೆ ಚೇಂಜ್ ಆಗೋಗ್ತದೆ. ಆದರೆ ನೀವು ಚೇಂಜ್ ಆಗಿದ್ದೀರಾ, ನೀವು ಬದಲಾವಣೆ ಆಗಿದ್ದೀರಾ, ನಿಮ್ಮ ಮನೆಯಲ್ಲಿ ಭಾಗ್ಯಸ್ಥಾನ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ನಿಮ್ಮ ಭಾಗ್ಯಸ್ಥಾನ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಿತಗಳನ್ನು ಕೊಡ್ತಾ ಇದೆಯಾ? ಒಂದ್ಸರಿ ಯೋಚನೆ ಮಾಡಿ ನೋಡೋಣ. ಇಲ್ಲ ನಮ್ಮ ಮನೆ ನಾರ್ತ್ ಈಸ್ಟಲ್ಲೇ ಬಾಗ್ಲು ಬಂದ್ಬಿಡ್ತು ಅಂತಂದರೆ ಅದೇನು ಮಾಡೋಕ್ಕಾಗಲ್ಲ, ಕರ್ಮ. ಇವೆಲ್ಲ ಯಾಕೆ ಹೇಳ್ತೀವಿ ಅಂದರೆ, ಇನ್ನು ಮುಂದೆ ಯಾರಾದರೂ ಒಂದು ಪಾಸಿಟಿವ್ ಆಗಿ ಪರಿವರ್ತನೆ ಆಗಬೇಕು ಅಂದಾಗ ನೀವು ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಫಾಲೋ ಮಾಡಬೇಕು. ಆಗ ಆ ಅನುಭವಗಳು ಎಷ್ಟು ಮಟ್ಟಿಗೆ ನಿಮಗೆ ಕಾರಣ ಆಗುತ್ತೆ ಅಂದರೆ ನೀವೇ ಹೇಳ್ತೀರಾ, ಓ ತುಂಬ ಚೆನ್ನಾಗಾಗಿದೆ ಲೈಫು, ನೆಮ್ಮದಿ ಸಿಕ್ಕಿದೆ, ಸುಖ ಶಾಂತಿ ಸಿಕ್ಕಿದೆ ಅಂತೇಳಿ. ಅಂದರೆ ಅಲ್ಲಿಗೆ ಆ ಗ್ರಹ ಕರ್ಮಗಳು ನಡೀತಾ ಇದೆ ಅಂತ ಅರ್ಥ ಆಯ್ತಲ್ವಾ? ಇದು ಹೇಗೆ ಇದು ಭಾಗ್ಯಸ್ಥಾನ ಅಂತೀರಾ, ಜಾತಕ ಭಾಗ್ಯಸ್ಥಾನ ಅಂತೀರಾ, ಹೆಂಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಅದಕ್ಕೊಂದು ಅದ್ಭುತವಾದ ಕ್ಯಾಲ್ಕುಲೇಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು 12 ಮೂರ್ಲಿ ಎಷ್ಟು? 36. ಯಾವುದಿದು 12 3 36 ಅಂತಂದರೆ ಅದು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಜ್ಯೋತಿಷಾಸ್ತ್ರದ ರಾಶಿ ಕುಂಡ್ಲಿನಲ್ಲಿ, ಲಗ್ನ ಕುಂಡ್ಲಿನಲ್ಲಿ 12 ಮನೆಗಳನ್ನು ನಾವು ಹೆಸರಿಸಿದ್ದೀವಿ. ಮೇಷರಾಶಿಯಿಂದ ರೇವತಿ ನಕ್ಷತ್ರವರು ಕೂಡ 12 ರಾಶಿಗಳ ಸಮ್ಮಿಲನ ಇರ್ತದೆ. ಆದರೆ ಈ ಒಂದು ಸಮ್ಮಿಲನ 12 ರಾಶಿಗಳು ಕೂಡ 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ ಅಂದರೆ 12 × 30 ಎಷ್ಟು ಡಿಗ್ರಿ ಆಯಿತು? 360 ಡಿಗ್ರಿ ಆಯಿತು. ಅಲ್ಲಿಗೆಷ್ಟು? 360 ಡಿಗ್ರಿ ಆಯಿತು. ಅಲ್ಲಿಗೆ 12 ಈ ಲೆಕ್ಕಾಚಾರಗಳು ನಮಗೆ ಅಷ್ಟು ಮುಖ್ಯವಾಗಿ ನಮಗೆ 360 ಸಂಖ್ಯೆಯ ಒಂದು ಭಾಗ ತಗೊಂಡು ಬಂದರೆ ಆ ದಿಕ್ಕುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಕೇಳ್ಬೋದು. ದಿಕ್ಕಿಗೂ ಇದಕ್ಕೆ ಹೇಗೆ ಸಂಬಂಧ ಅಂತ ಕೇಳ್ಬೋದು. ಅದನ್ನು ಲೆಕ್ಕಾಚಾರ ಹೇಳ್ಕೊಡ್ತೀನಿ. ಇವತ್ತು ಪ್ರತಿಯೊಂದು ಮನೆ ಅಥವಾ ಸೈಟು ಯಾವುದೇ ಆಗಿರಲಿ ಭಾಳ ವಿಶೇಷವಾಗಿ ಒಂದು ರೆಕ್ಟ್ಯಾಂಗ್ಯುಲರ್ ಆಗಿರಬೇಕು ಅಥವಾ ಸ್ಕ್ವೇರ್ ಆಗಿರಬೇಕು ಅಂತ ಹೇಳ್ತೀನಿ. ಈ ಥರ ರೆಕ್ಟ್ಯಾಂಗ್ಯುಲರ್ ಆಗಿರಬೇಕು ಅಥವಾ ಸ್ಕ್ವೇರ್ ಆಗಿರಬೇಕು. ಅಂದರೆ ಏನು? ಚೌಕಾಕಾರವಾಗಿರಬೇಕು ಅಥವಾ ಆಯತಾಕಾರವಾಗಿರಬೇಕು. ಅಲ್ಲಿಗೆ ಈ ಆಯತಾಕಾರ ಚೌಕಾಕಾರ ಇರತಕ್ಕಂತಹ ಈ ಒಂದು ಸೈಟು, ನಿಮ್ಮ ಬರೀ ಬುಕ್ ತೋರಿಸ್ತಾ ಇದ್ದೀನಿ ಜಸ್ಟ್ ಎಕ್ಸಾಂಪಲ್ಗೆ. ಈ ಒಂದು ಆಯತಾಕಾರ ಅಥವಾ ಚೌಕಾಕಾರದ ಈ ಒಂದು ದಿಕ್ಕಿಗೆ ಯಾವಾಗಲೂ ಕೂಡ ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅಂದರೆ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಇರಬೇಕು ಅಂತ ಹೇಳುತ್ತೆ. ಅಂದರೆ 90 ಡಿಗ್ರಿಗೆ ಕರೆಕ್ಟಾಗಿ ಆ ಮೂಲೆ ಮಟ್ಟ ಇರಬೇಕು,
90 ಡಿಗ್ರಿಗೆ ಅಲ್ಲಡ ಮೂಲೆ ಮಟ್ಟ ಇರಬೇಕು, 90 ಡಿಗ್ರಿಗೆ ಮೂಲೆ ಮಟ್ಟ ಕರೆಕ್ಟಾಗಿರಬೇಕು ಅಂತ ಹೇಳುತ್ತೆ. ಇದೇನೋ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಯಿತು ಅಂತಂದರೆ ಆ ಮೂಲೆ ಕಟ್ ಆಗ್ತದೆ, ಆ ಮೂಲೆ ಬೆಳೆದಿರ್ತದೆ, ಮೂಲೆ ದೋಷಗಳು ಬರ್ತವೆ. ನೋಡಿ, ನೆನ್ನೆ ಕೂಡ ಹೇಳಿದೆ, ಇದೇ ಮೂಲೆಗಳಲ್ಲಿ ನೆಗೆಟಿವಿಟಿ ಮನೆ ಮಾಡ್ಕೊಂಡಿರ್ತದೆ ಅಂತ. ಅಲ್ಲಿಗೆ ಈ ಮನೆಯ ಲೆಕ್ಕಾಚಾರ, ಈ ಮೂಲೆಯ ಲೆಕ್ಕಾಚಾರ ಏನಾದರೂ 90 ಡಿಗ್ರಿಗೆ ಇಲ್ಲ ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕೆಲಸ ಮಾಡ್ತಿದೆ ಅಂತ ಅರ್ಥ. ಬೆಳೆದಿದೆ ಅಥವಾ ಕಟ್ಟಾಗಿದೆ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅರ್ಥ. ಅಲ್ಲಿಗೆ ಇಡೀ ಮನೆಯನ್ನು ಈ ನೆಗೆಟಿವಿಟಿ ರೂಲ್ ಮಾಡೋಕೆ ಹೋಯ್ತು ಅಂದರೆ ಅಲ್ಲಿ ಆರೋಗ್ಯ ಸರಿ ಇರುತ್ತಾ, ಲಕ್ಷ್ಮಿ ವಾಸ ಮಾಡ್ತಾಳೆ, ಅಥವಾ ಮದುವೆ ಮುಂಚೆ ಸಂತಾನ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಯಾವುದನ್ನು ಮಾಡೋಕ್ಕಾಗತ್ತೆ ಹೇಳಿ ನೋಡೋಣ. ಯಾಕಂದರೆ ಆ ಮೂಲೆ ಎಲ್ಲ ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಳ್ತು. ಸರಿ ಆಯಿತು, ಇದಕ್ಕೂ ಈ 12 ರಾಶಿ ಜಾತಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ನೋಡಿ, ಜಾತದಲ್ಲಿ ಆಗಲೇ ಹೇಳಿದೆ 12 × 3 360 ಡಿಗ್ರಿ, 360 ಅಂತೇಳಿ. ಇಲ್ಲಿ ಲೆಕ್ಕ ಮಾಡ್ಕೊಳ್ಳಿ. 9 90 90 90 90 ಎಷ್ಟಾಯಿತು? 9 × 4 ಎಷ್ಟಾಯಿತು? 360 ಆಯಿತು. ನೋಡಿ, ಆ 360 ಡಿಗ್ರಿ, ಈ 360 ಡಿಗ್ರಿ ಎರಡೂ ಒಂದೇ ಆಯ್ತಾ? ಇವಾಗ ಹೇಳಿ ನೋಡೋಣ, ವಾಸ್ತು ಇದೆಯೋ ಅಥವಾ ವಾಸ್ತು ಮೇಲೆ ಜ್ಯೋತಿಷ್ ಶಾಸ್ತ್ರದ ಪ್ರಭಾವ ಇದೆಯೋ, ವಾಸ್ತುವಿಗೂ ಜ್ಯೋತಿಷ ಏನೋ ಸಂಬಂಧ ಇದೆ ಅಂತ ಈಗ ಹೇಳಿ ನೋಡೋಣ. ಇಲ್ಲಿ ಭಾಗ್ಯಸ್ಥಾನದ ಲೆಕ್ಕಾಚಾರಗಳನ್ನ ತಿಳ್ಕೊಂಡ್ರಿ. ಮನೆ ವಾಸ್ತು ಸ್ಥಾನಕ್ಕೂ ಮತ್ತು ಜಾತಕದ ಗ್ರಹಗತಿಗಳ ಸ್ಥಾನಕ್ಕೂ ಎಂಥ ಅದ್ಭುತವಾದ ಲಿಂಕ್ ಇದೆ ಅಂದರೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತು ಈ ಲೆಕ್ಕಾಚಾರ ಯಾರಿಗೂ ಗೊತ್ತಿಲ್ಲ, ಯಾರು ತಿಳಿಸ್ಕೊಡೋದು ಇಲ್ಲ, ಯಾರು ಇದನ್ನ ಬಗ್ಗೆ ಚರ್ಚೆ ಕೂಡ ಮಾಡಲ್ಲ. ಅದಕ್ಕೆ ಇವತ್ತು ಭಾಳ ಜನ ಈ ಅರ್ಧಂಬರ್ಧ ಕೊಡಗಳಿರ್ತಾವಲ್ಲ, ವಾಸ್ತುಗೂ ಜ್ಯೋತಿಷಾತು ಸಂಬಂಧ ಇಲ್ಲ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ಯಾರನ್ನೋ ಕರ್ಕೊಂಬಂದು ಕನ್ನಡಿ ಹಾಕ್ಸೋದು, ಒಡೆದಾಕೋದು, ಚೆಚ್ಚೋದು, ಹಾಳು ಮಾಡೋದು, ಡೆಮೊಲಿಷನ್ ಮಾಡಿ ಇವೆಲ್ಲ ಮಾಡ್ತೀರಿ. ಒಂದು ಕ್ಷಣ ಯೋಚನೆ ಮಾಡಿ, 12 3 36 9 4 36 ಎಷ್ಟು ಚೆನ್ನಾಗಿದೆ ಕ್ಯಾಲ್ಕುಲೇಷನ್ ಅಂತೇಳಿ. ಅಲ್ಲಿಗೆ 36 ಅಂತಕ್ಕಂಥ ಹೇಗೇನು ಕೂಡಿದಾಗ ಎಷ್ಟು ಬರ್ತದೆ? 3 + 6 9. ಇಲ್ಲಿ ಕೂಡಿದ ಎಷ್ಟು ಬರ್ತದೆ? 3 + 9. ಅಲ್ಲಿಗೆ ಆ 3 + 6 9 ಆಯಿತು ಅಂದಾಗ 9 ಗ್ರಹಗಳು ಬಂತಾ? ಜಾತಕ ಕುಂಡಲಿನಲ್ಲೂ ಕೂಡ 9 ಗ್ರಹಗಳು ರೂಲ್ ಮಾಡ್ತವೆ, ಅಂದರೆ ನವಗ್ರಹಗಳು ರೂಲ್ ಮಾಡ್ತವೆ. ಮನೆಯ ವಾಸ್ತುಸ್ಥಾನದಲ್ಲೂ ಕೂಡ 9 ನವಗ್ರಹಗಳು ವಾಸ ಮಾಡ್ತವೆ. ಭಾಗ್ಯಸ್ಥಾನ ಚೆನ್ನಾಗಿದ್ರೆ ನಿಮ್ಮ ದಶಮ ಸ್ಥಾನ ಸೂಪರ್ ಆಗಿರ್ತೈತೆ, ಚೆಕ್ ಮಾಡ್ಕೊಳ್ಳಿ ಬೇಕಾರೆ. ಅದಕ್ಕೆ ಪಿತೃಗಳು ಬಹಳ ಪ್ರಾಮುಖ್ಯತೆ ಕೊಡಿ ಅಂತ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀನಿ. ಪಿತೃಗಳನ್ನು ಸೂಚನೆ ಮಾಡ್ತಕ್ಕಂಥ ಭಾಗ್ಯಸ್ಥಾನ ಆಗಿದ್ರು ಕೂಡ ಪಿತೃಗಳ ಕುಲದೇವರುಗಳನ್ನು ಕೂಡ ಸೂಚನೆ ಮಾಡ್ತಕ್ಕಂಥ ಭಾಗ್ಯಸ್ಥಾನ ಅದಾಗಿರ್ತದೆ, ಅದು ಗುರುವಿನ ಸ್ಥಾನ ಆಗಿರ್ತದೆ. ಅಲ್ಲಿಗೆ ಗುರು ಕೆಟ್ಟೋದ ಅಂತಂದರೆ ನೀವು ಎಂಥದ್ದೇ ಪ್ರೊಫೆಷನ್ ಇರಿ, ಎಂಥದ್ದೇ ಕೆಲಸ ಮಾಡ್ತಾಯಿರಿ, ಎಂಥದ್ದೇ ವ್ಯವಹಾರ ಮಾಡ್ತೀರಿ, ಎಂಥದ್ದೇ ನೀವು ಬಿಸ್ನೆಸ್ ಮಾಡ್ತಾಯಿರಿ, ಎಲ್ಲ ಹೆಕ್ಕುಟ್ಟು ಹೋಗ್ತದೆ. ಯಾಕಂದರೆ ನಿರ್ನಾಮ ಆಗಿ ಹೋಗ್ತದೆ. ಯಾಕಂದರೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದರೆ ಭಾಗ್ಯಸ್ಥಾನ ಹಾಳಾಗಿದೆ ಅಂತ ಅರ್ಥ. ಭಾಗ್ಯಸ್ಥಾನ ಚೆನ್ನಾಗಿ ಮಾಡ್ಕೊಳ್ಳಿ, ಅದ್ಭುತವಾಗಿ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ, ನಿಮಗೆ ದಶಮ ಸ್ಥಾನ ಆಕ್ಟಿವೇಟ್ ಆಗ್ತದೆ. ಇವತ್ತು ಭಾಳ ಜನ ಹೇಳೋದಷ್ಟೇ ಪ್ರಾಮುಖ್ಯ ಕೊಟ್ಟು, ಏನೋ ದಶಮ ಸ್ಥಾನ ಚೆನ್ನಾಗಿರಬೇಕು, ದಶಮ ಸ್ಥಾನ ಚೆನ್ನಾಗಿರಬೇಕು. ಹೌದು, ದಶಮ ಸ್ಥಾನ ಚೆನ್ನಾಗಿರಬೇಕು. ಭಾಗ್ಯನೇ ಇಲ್ಲ ಅಂದಮೇಲೆ ದಶಮ ಸ್ಥಾನ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಇನ್ ಕೇಸ್ ದಶಮ ಸ್ಥಾನ ಚೆನ್ನಾಗಿದ್ರು ಕೂಡ ಭಾಗ್ಯಸ್ಥಾನ ಚೆನ್ನಾಗಿದ್ರೆ ನಿಮ್ಗೆಲ್ಲ ಒಂದು ಕಡೆ ಅನ್ನಾರು ಹುಟ್ಟುತ್ತೆ. ನೀವು ಹೇಳ್ತೀರಾ ತುಂಬ ಕುತ್ತಿಗೆವರೆಗೂ ಬರುತ್ತೆ ಪ್ರಾಬ್ಲಮ್ಸು, ಆ ಟೈಮಿಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಬಿಡುತ್ತೆ ಅಂತ. ಆ ದುಡ್ಡು ಕೊಡೋದು ಯಾರು? ಧನ ಕಾರಣ ಆಗಿರ್ತಕ್ಕಂಥ ಗುರು. ಭಾಗ್ಯಸ್ಥಾನ ಚೆನ್ನಾಗಿದೆ, ನಿಮ್ಮದು ಧನಸ್ಥಾನ ಹಾಳಾಗೋಗಿದೆ, ಆದರೆ ಭಾಗ್ಯಸ್ಥಾನ ಚೆನ್ನಾಗಿರೋದ್ರಿಂದ ನಿಮಗೆ ಕುತ್ತಿಗೆ ಬಂದಾಗ ನಿಮ್ಗೆ ಅವಶ್ಯಕತೆ ಇರೋಷ್ಟು ಹಣ ನಿಮ್ಗೆ ಆ ಟೈಮ್ ಸಿಗುತ್ತೆ, ನೀವು ಎಸ್ಕೇಪ್ ಆಗ್ಬಿಡ್ತೀರಾ. ಇನ್ನೇನು ಜೈಲಿಗೆ ಹೋಗಬೇಕು ಅಷ್ಟರಲ್ಲಿ ಸಾಕ್ಷ್ಯಾಧಾರಗಳೆಲ್ಲ ಉಲ್ಟಾಗೋಗಿ ನಾನು ಸಿಗಾಕೊಂಡ್ಬಿಟ್ಟಿದ್ದೆ, ಆದರೆ ಕೊನೆ ಮೂಮೆಂಟಲ್ಲಿ ನನ್ನ ಭಾಗ್ಯಸ್ಥಾನ ಚೆನ್ನಾಗಿರೋದ್ರಿಂದ ನಾನು ಜೈಲಿಗೆ ಹೋಗೋದು ತಪ್ಪು ಅಂತ ಭಾಳ ಜನ ಹೇಳ್ತಾರೆ. ಎಂಥ ಅದ್ಭುತವಾದ ಕ್ಯಾಲ್ಕುಲೇಷನ್ಸ್ ಅಲ್ವಾ? ನೋಡಿ, ಪ್ರತಿಯೊಂದು ಜೀವನದಲ್ಲಿ ಒಂದಕ್ಕೊಂದು ಲಿಂಕ್ ಇದ್ದೇ ಇರ್ತದೆ. ಲಿಂಕ್ ಇಲ್ಲ ಅಂದರೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ತಿಳ್ಕೊಳ್ಳಿ. ಇವತ್ತು 1 5 9 ಅಂತ ಹೇಳ್ತೀವಿ, ಹಾಗೆ 4 7 10 ಕೂಡ ಭಾಳ ಇಂಪಾರ್ಟೆಂಟು ಜೀವನದಲ್ಲಿ. ನಾನು ಇನ್ನೂ ನಿಮಗೆ 4 7 10 ಬಗ್ಗೆ ನೀವು ಮಾತಾಡಿಲ್ಲ. ಆದರೆ ಭಾಗ್ಯಸ್ಥಾನ ವಿಷಯ ಬಂದಾಗ ದಶಮ ಸ್ಥಾನ ಆಕ್ಟಿವೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀನಿ. ಭಾಗ್ಯಸ್ಥಾನವನ್ನು ಚೆನ್ನಾಗಿ ಇಟ್ಕೋಬೇಕು, ಆವಾಗ ದಶಮ ಸ್ಥಾನ ಕೂಡ ಆಕ್ಟಿವೇಟ್ ಆಗ್ತದೆ. ನಮಗೆ ಅವಶ್ಯಕತೆ ಇರತಕ್ಕಂತಹ ಭಾಗಗಳು ಆಕ್ಟಿವೇಟ್ ಆಗಬೇಕು, ಜಾಗೃತವಾಗಬೇಕು. ಅದು ಪಾಸಿಟಿವಿಟಿ, ಅದು ನಮಗೆ ಅನುಕೂಲ ತಂದುಕೊಡ್ತದೆ. ಅದೇ ನಮಗೆ ನೆಗೆಟಿವ್ ಆಗಿರ್ತಕ್ಕಂತಹ ಭಾಗಗಳು ಗ್ರಹಗಳು ಆಕ್ಟಿವೇಟ್ ಆಯಿತು ಅಂದರೆ ನಾವು ಮತ್ತಷ್ಟು ಪ್ರಾಬ್ಲಮ್ಗಳು ಸಿಗಾಕೊಂಡ್ಬಿಡ್ತೀವಿ. ಅವುಗಳನ್ನ ಶಾಂತಿ ಮಾಡಬೇಕು, ಇವುಗಳನ್ನು ಜಾಗೃತಿ ಮಾಡಬೇಕು. ಕೆಟ್ಟದನ್ನು ಶಾಂತಿ ಮಾಡಬೇಕು, ಒಳ್ಳೆಯದನ್ನು ಜಾಗೃತಿ ಮಾಡಬೇಕು, ಆಕ್ಟಿವೇಟ್ ಮಾಡಬೇಕು.
ಆವಾಗ ಜೀವನದಲ್ಲಿ ಯಾವುದೇ ತೊಂದರೆಗಳು ನಮಗೆ ಬರೋದಿಲ್ಲ. ಇದು ಇನ್ನೂ ಒಂದು ಹೆಸರಿಂದ ನಾವು ಕರಿತೀವಿ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇದು ಪುರುಷ ಸ್ಥಾನ ಅಂತ. ಯಾವ ಸ್ಥಾನ? ಪುರುಷ ಸ್ಥಾನ. ಯಾರು? ಭಾಗ್ಯಸ್ಥಾನವನ್ನು ಪುರುಷ ಸ್ಥಾನ ಅಂತ ಕರಿತೀವಿ. ಪುರುಷ ಸ್ಥಾನ ಅಂತ ಯಾಕೆ ಕರಿತೀವಿ ಅಂದರೆ ಅಲ್ಲಿ ಗುರು ಇರ್ತಾನೆ. ಗುರು ಪುರುಷ ತಾನೆ, ಗುರು ಪುರುಷ ಸ್ಥಾನ ಅಂತ ಕರಿತೀವಿ. ಅಲ್ಲಿಗೆ ಭಾಗ್ಯಸ್ಥಾನ ಚೆನ್ನಾಗಿದ್ರೆ ಗುರು ಚೆನ್ನಾಗಿರ್ತಾನೆ, ಗುರುಸ್ಥಾನ ಚೆನ್ನಾಗಿದ್ರೆ ಆ ಪುರುಷ ಮನೇಲಿ ಚೆನ್ನಾಗಿರ್ತಾನೆ. ಯಾರು? ನಿಮ್ಮ ಗಂಡ. ನಿಮ್ಮ ಗಂಡ ಮನೇಲಿ ಚೆನ್ನಾಗಿರ್ತಾನೆ. ಇನ್ಯಾರು ಚೆನ್ನಾಗಿರ್ತಾರೆ? ನಿಮ್ಮ ಮನೆ ತಂದೆ ಚೆನ್ನಾಗಿರ್ತಾನೆ, ನಿಮ್ಮ ದೊಡ್ಡಪ್ಪ ಚೆನ್ನಾಗಿರ್ತಾನೆ, ನಿಮ್ಮ ಚಿಕ್ಕಪ್ಪ ಚೆನ್ನಾಗಿರ್ತಾನೆ, ನಿಮ್ಮ ಮನೆಯ ದೊಡ್ಡ ಮಗ ಚೆನ್ನಾಗಿರ್ತಾನೆ, ನಿಮ್ಮ ಮನೆಯ ಚಿಕ್ಕ ಮಗ ಚೆನ್ನಾಗಿರ್ತಾನೆ. ಇವ್ರು ಯಾರೂ ಇಲ್ಲ ಅಂದರೆ, ಯಾಕೆ ಇವರೆಲ್ಲ ಪುರುಷರೇ ಅಲ್ವಾ? ಪುರುಷ ಪುಂಗವರು ಯಾರು ಇರ್ತಾರೆ ಅವರೆಲ್ಲ ಈ ಭಾಗ್ಯ ಚೆನ್ನಾಗಿರ್ತಾರೆ. ಪುರುಷ ಸ್ಥಾನ ಚೆನ್ನಾಗಿತ್ತು ಅಂದರೆ ಅವರ ಅಭಿವೃದ್ಧಿ ದಶಮ ಸ್ಥಾನ ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ತುಂಬ ರಾಯಲ್ ಅನ್ನೋ ಜೀವನ ಮಾಡ್ತಾರೆ. ಒಳ್ಳೆ ದುಡ್ಡು, ಉದ್ಯೋಗ ಹೋದರೆ ಕೈ ತುಂಬ ಕಾಸು, ಕೈ ತುಂಬ ದುಡ್ಡು. ಬಿಸ್ನೆಸ್ಗೆ ಹೋದರೆ ಎಣಿಸ್ಕೊಳ್ದಿರಷ್ಟು ದುಡ್ಡು. ಉದ್ಯೋಗಕ್ಕೆ ಹೋದರೆ ಎಷ್ಟು ಬೇಕೋ ಅಷ್ಟು ದುಡ್ಡು. ತೃಪ್ತಿಕರವಾಗಿರ್ತಕ್ಕಂಥ ಉದ್ಯೋಗ, ತೃಪ್ತಿಕರವಾಗಿರ್ತಕ್ಕಂಥ ಸಂಬಳ. ಅದು ಸರ್ಕಾರಿ ಕೆಲಸಕ್ಕೆ ಹೋದರೆ ಗಿಂಬಳ ಬೇರೆ ಎಕ್ಸ್ಟ್ರಾ. ಈ ಥರ ನಮಗೆ ಭಾಗ್ಯಸ್ಥಾನ ಅಂತಕ್ಕಂಥದ್ದು ಎಲ್ಲವೂ ನಮಗೆ ತಂದುಕೊಡ್ತಿದೆ ಅಂತಂದಾಗ ನಮ್ಮ ಜಾತಕ ಭಾಗ್ಯಸ್ಥಾನವೂ ಸರಿ ಇಲ್ಲ, ನಮ್ಮ ಮನೆ ಭಾಗ್ಯಸ್ಥಾನವೂ ಸರಿ ಇಲ್ಲ. ಅದು ಯಾವುದೋ ಭಾಗ್ಯ ಸವಾಸ ಮಾಡಿಬಿಟ್ಟು ದೌರ್ಭಾಗ್ಯ ಆಗಿ ಮನೆಗೆ ಬಂದಿದ್ದೀವಿ ಅಂತಂದರೆ, ಇವತ್ತು ಎಷ್ಟು ಜನ ಈ ಥರ ಪುರುಷರು ಹಾಳಾಗೋಗಿದ್ದೀರ ಅಂತಂದರೆ ನೀವು ಒಂದ್ಸರಿ ಲೆಕ್ಕ ಮಾಡ್ಕೊಳ್ಳಿ. ಇವತ್ತು ಭಾಳ ಜನ ತಾಯಂದಿರು, ಸ್ತ್ರೀ ಹೆಂಡತಿಯರು ಹೇಳ್ಬೋದು, ನನ್ನ ಗಂಡ ಸರಿಯಿಲ್ಲ, ಯಾವಳಿಂದನೂ ಓಡೋಗ್ಬಿಟ್ಟಿದ್ದಾನೆ ಅಂತ. ಕಾರಣ ಏನಂದರೆ ನಿಮಗೆ ಈ ಜ್ಞಾನೋದಯ ಅರ್ಥವಾಗಿದೆ ಅಂತ ಅರ್ಥ. ಈ ಜ್ಞಾನದ ಅರ್ಥವಾಗಿದ್ದು ಅದನ್ನು ಅಷ್ಟಕ್ಕೆ ಇಟ್ಕೋಬೇಕಂತಲ್ಲ, ನಿಮ್ಮ ಮನೆಯನ್ನು ಸರಿಪಡಿಸ್ಕೊಳ್ಳಿ ಮುಖಾಂತರ ಅಂತ ಹೇಳ್ತಕ್ಕಂಥದ್ದು. ನಿಮ್ಮ ಮನೆಯ ಹಾಳಾಗಿರ್ತಕ್ಕಂಥ ಪುರುಷ ಪುಂಗವನನ್ನು ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿಗೆ ಆ ಪುರುಷ ಚೆನ್ನಾಗಿದ್ದಾನೆ ಅಂತಂದರೆ ಅವನು ಮಾಡ್ತಕ್ಕಂಥ ಕೆಲಸ, ಕಾರ್ಯ, ಉದ್ಯೋಗ, ವ್ಯಾಪಾರ ತುಂಬ ಚೆನ್ನಾಗಿ ನಡೀತದೆ ಅಂತ ಅರ್ಥ. ಇದು ಒಂದಾಯಿತು, ಇದನ್ನ ಇಟ್ಕೊಳ್ಳಿ ಆಯಿತಾ. ಇನ್ನು ಎರಡನೇದು ಲಕ್ಷ್ಮೀ ವಾಸಸ್ಥಾನ. ನೋಡಿ, ಗುರುಸ್ಥಾನ ಅಂತಕ್ಕಂಥದ್ದು, ಲಕ್ಷ್ಮೀ ಸ್ಥಾನ ಅಂತಕ್ಕಂಥದ್ದು ಒಂದು ದಾಂಪತ್ಯ ಜೀವನ, ಅದ್ಭುತವಾದ ದಾಂಪತ್ಯ ಜೀವನ ಇದ್ದಂಗೆ. ಆ ಅದ್ಭುತ ದಾಂಪತ್ಯ ಜೀವನ ಯಾರ ಮನೆಯಲ್ಲಿ ಸಮಬಲದಿಂದ ಇರ್ತದೋ ಅಲ್ಲಿ ಗುರು ಮತ್ತು ಶುಕ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಾರೆ ಅಂತೇಳಿ. ಲಕ್ಷ್ಮೀ ಸ್ಥಾನ ಯಾಕಂದರೆ ಭಾಳ ಇಂಪಾರ್ಟೆಂಟು. ತುಂಬ ಜನ ಗೊತ್ತಿದೆ, ಆದರೂ ನಿರ್ಲಕ್ಷ್ಯತನ. ಇಲ್ಲಿ ಯಾವ್ದು ಲಕ್ಷ್ಮೀ ಇದೆ ಬಿಡಿ, ಇಲ್ಲೇ ಮಾಂಸ ಬೇಯಿಸ್ತೀವಿ, ಇಲ್ಲೇ ತರಕಾರಿ ಬೇಯಿಸ್ತೀವಿ, ಇಲ್ಲೇ ಬಿರಿಯಾನಿ ಮಾಡ್ತೀವಿ, ಇಲ್ಲೇ ಕಬಾಬ್ ಮಾಡ್ತೀವಿ, ಎಲ್ಲಿದೆ ನಮಗೆ ಇಲ್ಲಿ ದೇವರು ಅಂತ ಹೇಳ್ತೀರಾ. ನೀವು ಕಬಾಬ್ ಆದರೂ ಮಾಡ್ಕೊಳ್ಳಿ, ಬಿರಿಯಾನಿ ಆದರೂ ಮಾಡ್ಕೊಳ್ಳಿ, ವೆಜಿಟೇಬಲ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ವಾಸಸ್ಥಾನ ಅಂತಕ್ಕಂಥದ್ದು ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಗಳಲ್ಲಿ ಆಯಾ ದಿಕ್ಕುಗಳಲ್ಲಿ ನವಗ್ರಹಗಳು ವಾಸ ಮಾಡ್ತಿರ್ತವೆ. ಅದರಲ್ಲಿ ಯಾವ್ಯಾವ ಗ್ರಹಗಳ ವಾಸಸ್ಥಾನದಲ್ಲಿ ಏನೇನು ಬರಬೇಕು ಅದು ಬಂದರೆ ಮಾತ್ರ ಆ ಗ್ರಹ ಸಂಬಂಧಪಟ್ಟಂಥ ಯೋಗ ಫಲಗಳು ನಮಗೆ ಅನುಕೂಲಕರವಾಗಿರ್ತವೆ. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ ನಮಗೆ ಆ ವ್ಯತ್ಯಾಸದ ಪರಿಣಾಮಗಳು, ಪ್ರಭಾವಗಳು ದೈಹಿಕವಾಗಿ, ಮಾನಸಿಕವಾಗಿ ಆಗೋ ಜೊತೆಗೆ ಇಡೀ ಕುಟುಂಬಕ್ಕೆ ಅದು ವ್ಯತ್ಯಾಸ ತಂದುಕೊಡ್ತದೆ, ಇಡೀ ಸಂಬಂಧಕ್ಕೆ ವ್ಯತ್ಯಾಸ ತಂದುಕೊಡ್ತದೆ. ಯಾಕೆಂದರೆ ಇಲ್ಲಿ ಸ್ತ್ರೀ ಸ್ಥಾನ ಅಂದರೆ ಯಾರು? ಶುಕ್ರ ಅಂದರೆ ಯಾರು? ಮಹಾಲಕ್ಷ್ಮಿ ಸ್ವರೂಪ. ಅಲ್ಲಿಗೆ ಈ ಸ್ತ್ರೀ ಅಂತಕ್ಕಂತಹ ಮಹಾಲಕ್ಷ್ಮಿ ಶುಕ್ರ ಸ್ವರೂಪ ಇರ್ತಕ್ಕಂಥದ್ದು ಆಗ್ನೇಯ ಮೂಲೆಯಲ್ಲಿ, ಅಂದರೆ ಯಾವುದು? ಸೌತ್ ಈಸ್ಟ್ ಕಾರ್ನರ್. ನೋಡಿ, ಇಡೀ ಕುಟುಂಬ ಬ್ಯಾಲೆನ್ಸ್ ಆಗದೆ ಈ ನಾರ್ತ್ ಈಸ್ಟ್ ಕಾರ್ನರ್ ಮತ್ತು ಸೌತ್ ಈಸ್ಟ್ ಕಾರ್ನರಿಂದ. ಯಾಕೆ ಹೇಳಿ? ಇವನು ಪುರುಷ, ಇವಳು ಸ್ತ್ರೀ. ಅಲ್ಲಿಗೆ ಗುರು ಅಂತಕ್ಕಂಥ ಗಂಡ, ಶುಕ್ರ ಅಂತಕ್ಕಂಥ ಹೆಂಡತಿ. ಪುರು ಆಯ್ತಲ್ವ ಪುರಾಣದ ಪ್ರಕಾರ. ಅಲ್ಲಿಗೆ ಗುರು ಶುಕ್ರ ಅಂತಕ್ಕಂಥ ಗಂಡ ಹೆಂಡತಿ ಆ ಮನೆಯಲ್ಲಿ ಸಮಬಲದಿಂದ ಇದ್ದಾಗ ಆ ಇಡೀ ಕುಟುಂಬ ಸಮಬಲದ ಸಮೃದ್ಧಿ, ಸಂತೋಷಪೂರ್ವಕವಾಗಿ ಆನಂದದಾಯಕವಾಗಿರ್ತಕ್ಕಂಥ ನಂದನವರ ಆಗ್ತದೆ. ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಅನ್ಕೊಳ್ಳಿ, ಆ ವ್ಯತ್ಯಾಸದ ಪ್ರಭಾವಗಳು ಯಾರ ಮೇಲೆ ಕೆಲಸ ಮಾಡುತ್ತೆ, ಯಾವ ದಿಕ್ಕು ವ್ಯತ್ಯಾಸ ಆಗಿದೆ ಆ ದಿಕ್ಕಿನ ವ್ಯಕ್ತಿಯ ಮೇಲೆ ವ್ಯತ್ಯಾಸ ಆಗ್ತದೆ. ಇನ್ ಕೇಸ್ ಸೌತ್ ಈಸ್ಟ್ ಕಾರ್ನರ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದು, ಬಾತ್ರೂಮ್ ಮಾಡ್ಕೊಂಡಿದ್ದು, ಸಮ್ ಟ್ಯಾಂಕ್ ಮಾಡ್ಕೊಂಡಿದ್ದು, ಅಲ್ಲೇನಾದರೂ ಅಗ್ನಿಮೂಲೆಯನ್ನು ಬೆಳೆಸಿದ್ರೆ, ಅಗ್ನಿಮೂಲೆಯಲ್ಲಿ ಬಾಗಿಲಿಟ್ಟಿದ್ರೆ, ಇವೆಲ್ಲ ಆ ವಾಸಸ್ಥಾನ ಇರತಕ್ಕಂತಹ ಶುಕ್ರನ ಬಲವನ್ನು ಬಲಹೀನಾಗಿ ಮಾಡಿದಾಗ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಸ್ತ್ರೀ ಬಲಹೀನಲಾಗ್ತಾಳೆ. ಜ್ಞಾಪಕ ಇಟ್ಕೊಳ್ಳಿ.
ನಾರ್ತ್ ಈಸ್ಟ್ ಕಾಲಿರ್ತಕ್ಕಂತಹ ಆ ಪುರುಷ ಸ್ಥಾನ, ಗುರುವಿನ ಸ್ಥಾನದಲ್ಲಿ ಏನಾದರೂ ಟಾಯ್ಲೆಟು, ಬಾತ್ರೂಮು ಅಂತ ಇಂಥದ್ದು ಇಟ್ಟು ಅಂತಂದರೆ ನೀವೇನು ಮಾಡ್ತೀರಾ, ಅಲ್ಲಿ ಆ ಪುರುಷ ಸ್ಥಾನ ಹಾಳಾಗ್ತದೆ. ನೋಡಿ, ಎರಡೂ ಹಾಳಾಗಿರೋ ಎಷ್ಟೋ ಕುಟುಂಬಗಳು ಇವತ್ತಿದೆ ಮನೆಯಲ್ಲಿ. ಅಲ್ಲಿ ಯಾರು ಗಂಡ ಹೆಂಡತಿ ಅನ್ಯೋನ್ಯವೇ ಇಲ್ಲವೇ ಇಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಇಲಿ ಮುಂಗ್ಸಿ ಥರ, ಇಲಿ ಮುಂಗ್ಸಿನ ಹಾವು ಮುಂಗ್ಸಿ ಥರ. ಆದರೆ ಎಷ್ಟು ಚೆನ್ನಾಗಿ ಅವರು ಒಂದು ಒಳ್ಳೆ ದಾಂಪತ್ಯ ಜೀವನ ಮಾಡ್ತಿದ್ದರು. ಕೆಲವು ಮನೆಗೆ ಬಂದಾಗ ಈ ಹಾವು ಮುಂಗ್ಸಿ ಥರ ಕಿತ್ತಾಡ್ತಾರೆ ಅಂತಂದರೆ ನೀವು ಅದು ನೋಡಬೇಕು. ಅದು ತಿಳ್ಕೋಬೇಕು ಅಂದಾಗ ಒಂದು ಜಾತಿರ್ತಕ್ಕಂಥ ಭಾಗ್ಯಸ್ಥಾನ ಅಥವಾ ಶುಕ್ರನ ಸ್ಥಾನವನ್ನು ಹಾಳಾಗಿರಬೇಕು ಯಾರು ಜಾತದಲ್ಲಿ, ಅವರಿಬ್ಬರು ಕಚ್ಚಾಡ್ತಿದ್ದಾರೆ ಅಂಥೇಳಿ. ಅದೇ ಅವರಿಬ್ಬರು ಜಾತಕ ಚೆನ್ನಾಗಿದೆ, ಹಿಂದಿನ ಮನೇಲಿ ತುಂಬ ಚೆನ್ನಾಗಿದ್ರು, ಈ ಮನೆಗೆ ಬಂದಮೇಲೆ ಕಚ್ಚಾಡ್ತಿದ್ರು ಅಂತಂದರೆ ಈ ಮನೇಲಿ ನಾರ್ತ್ ಈಸ್ಟ್ ಕಾರ್ನ ಹಾಳು ಮಾಡ್ಕೊಂಡಿರ್ಬೇಕು, ಮತ್ತು ಸೌತ್ ಈಸ್ಟ್ ಕಾರ್ನ ಕೂಡ ಹಾಳು ಮಾಡ್ಕೊಂಡಿರ್ಬೇಕು. ಪುರುಷ ಮತ್ತು ಸ್ತ್ರೀ ಇದು ಪ್ರಕೃತಿ ಪುರುಷನ ಸಮಾಗಮ ಅಂತ ಹೇಳ್ತೀವಿ. ಈ ಪ್ರಕೃತಿ ಪುರುಷನ ಸಮಾಗಮ ಸಮಬಲವಾಗಿ ಇದ್ದಾಗ ಮಾತ್ರನೇ ಪ್ರಕೃತಿ ಸಮಭಾಗದಲ್ಲಿ ನಡ್ಕೊಂಡು ಹೋಗ್ತದೆ. ಆ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ, ಮತ್ತು ಆ ಕುಟುಂಬ ಕೂಡ ನೆಮ್ಮದಿ ಸುಖ ಶಾಂತವಾಗಿರ್ತದೆ. ಇಬ್ಬರಲ್ಲಿ ಒಬ್ಬರು ಡಮ್ಮಿ ಆದರೂ ಕೂಡ ಇಡೀ ಕುಟುಂಬಕ್ಕೆ ವ್ಯತ್ಯಾಸ ಆಗ್ತದೆ. ತಂದೆ ಸೇರಿದ ಮಕ್ಕಳಿಗೆ ಅಪಾಯ, ತಾಯಿ ಸೇರಿದ್ರೆ ಮಕ್ಕಳಿಗೂ ಅಪಾಯ, ಗಂಡನಿಗೂ ಅಪಾಯ. ಅಲ್ಲಿಗೆ ಇಡೀ ಕುಟುಂಬ ಏನೋ ಒಂದು ವ್ಯತ್ಯಾಸ ಆಗುತ್ತೆ. ಇಬ್ಬರು ಬೇಕೇ ಬೇಕು. ಇಬ್ಬರಿಲ್ಲ ಒಬ್ಬರ ಕೈಲಿ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇವತ್ತು ಎಷ್ಟೋ ಜನ ಗಂಡನ ಕಳ್ಕೊಂಡು ಎಷ್ಟು ಸ್ತ್ರೀಯರು ನಳ್ತಾ ಇದ್ದೀರಿ ಹೇಳಿ, ಎಷ್ಟೋ ಜನ ಹೆಂಡಿದರು ಕಳ್ಕೊಂಡು ಎಷ್ಟು ಜನ ಗಂಡಿದರು ಎಷ್ಟು ಜನ ಮಾಡ್ತೀರಿ ಹೇಳಿ. ಈಗಿನ ಬಿಡಿ ಅಲ್ಲಲ್ಲೇ ಒಂದೊಂದು ಚಕ್ರಗಳನ್ನೆಲ್ಲ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಆಯಾಗಿದೆ ಅನ್ಕೊಂಡಿದ್ದೀರ. ಆದರೆ ಒರಿಜಿನಾಲಿಟಿ ಬರೋದೇ ಇಲ್ಲ, ಒರಿಜಿನಾಲಿಟಿ ಇರೋದಿಲ್ಲ ಅಲ್ಲಿ. ಸುಮ್ಮನೆ ತಾತ್ಕಾಲಿಕವಾಗಿ ಹಬ್ಬ ಅನ್ಬೋದು ಅಷ್ಟೇ. ಅದು ತಾತ್ಕಾಲಿಕ. ಒರಿಜಿನಲ್ಲೇ. ಯಾರು ಒರಿಜಿನಲ್ಲು? ನೀವು ಕಟ್ಕೊಂಡ್ರೋ ಹೆಂಡ್ತಿ ಮನೇಲಿ ಇರಬೇಕು, ಅವಳು ಮಹಾಲಕ್ಷ್ಮಿ ಸ್ವರೂಪವಾಗಿರಬೇಕು. ಆ ಮಹಾಲಕ್ಷ್ಮಿ ಸ್ವರೂಪ ನಿಮ್ಮ ಮನೆ ಅಡುಗೆ ಮನೇಲಿ ಇರಬೇಕು. ಅದಕ್ಕೆ ಇವತ್ತು ಬಾಡಿಗೆ ಮನೆ, ಭೋಗ್ಯ ಮನೆ, ಸ್ವಂತ ಮನೆ ಅಂತೇಳಿ ಇವತ್ತು ನಾವು ನಾನಾ ರೀತಿಯಾಗಿ ಹಾಳು ಮಾಡ್ಕೊಂಡ್ಬಿಟ್ಟು ಆ ನವಗ್ರಹ ಪೂರ್ವಕವಾಗಿರ್ತಕ್ಕಂತಹ ಆ ಗುರು ಮತ್ತು ಶುಕ್ರರ ಒಂದು ಸಮಾಗಮವನ್ನು ಹಾಳು ಮಾಡಿಕೊಂಡಾಗ ಇಡೀ ಜೀವನದಲ್ಲಿ ಬರೀ ಪ್ರಕೃತಿ ಪುರುಷ ಮಾತ್ರ ಒಂದು ಬ್ಯಾಲೆನ್ಸ್ ಆಗಿರಬೇಕು ಅಂತಲ್ಲ. ಆ ಗುರು ಶುಕ್ರ ಚೆನ್ನಾಗಿತ್ತು ಅಂದರೆ ದುಡ್ಡು, ಹಣ, ಕಾಸು, ಧನಕಾರನಾಗಿರ್ತಕ್ಕಂಥ ಗುರು ಕೊಡ್ತಾನೆ. ಸುಖ, ಸಂತೋಷ, ನೆಮ್ಮದಿ, ಸಂಪತ್ತು, ಲಕ್ಸುರಿ ಆಗಿರ್ತಕ್ಕಂಥ ಜೀವನವನ್ನು ಲಕ್ಷ್ಮಿ ಕೊಡ್ತಾಳೆ. ಅಲ್ಲಿಗೆ ಗುರು ಶುಕ್ರ ಹಾಳಾಯಿತು ಅಂದರೆ ದಂಪತಿಗಳು ಹಾಳಾಗ್ತಾರೆ, ಇದು ಹಾಳಾಗ್ತದೆ. ಏನು ಮಾಡೋಕ್ಕಾಗಲ್ಲ. ನೋಡಿ, ಒಂದಕ್ಕೆ ಎಲ್ಲ ಅದ್ಭುತವಾದ ಸಮಾಗಮ ಇರ್ತದೆ. ಹೌದು, ನೀವು ಹೇಳಿದ್ದೆಲ್ಲ ನಿಜ. ಏನು ಮಾಡೋಣ ಹೇಳಿ ಅಂತಂದರೆ ಅದಕ್ಕೊಂದು ಸೊಲ್ಯೂಷನ್ಸ್ ಇದೆ. ಅರ್ಧನಾರೀಶ್ವರ ಅಂತ ನೀವು ಕೇಳಿದ್ದೀರ. ಅರ್ಧನಾರೀಶ್ವರ, ಆ ಅರ್ಧನಾರೀಶ್ವರ ಫೋಟೋವನ್ನು ಒಂದು ಫ್ರೇಮ್ ಮಾಡಿಕೊಂಡು, ಗೋಲ್ಡನ್ ಫ್ರೇಮಲ್ಲಿ ಫ್ರೇಮ್ ಮಾಡಿಕೊಂಡು ಆ ಫ್ರೇಮನ್ನು ನೀವೇನು ಮಾಡಬೇಕು, ಭಾಳ ವಿಶೇಷವಾಗಿ ಮಧ್ಯಭಾಗ ಅಂದರೆ ಗುರು ಮತ್ತು ಈ ಶುಕ್ರ ಅಂತಕ್ಕಂತಹ ಎರಡರ ಮಧ್ಯವಾಗಿರ್ತಕ್ಕಂಥ ಪೂರ್ವ ಭಾಗದಲ್ಲಿ ನೀವು ಒಂದು ಫ್ರೇಮ್ ಮಾಡಿ ಹಾಕಿ ಅದಕ್ಕೆ ದಿನನಿತ್ಯ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು. ಅಟ್ಲೀಸ್ಟ್ ವಿಶೇಷವಾಗಿ ಗುರುವಾರ ಶುಕ್ರವಾರ ಆದರೂ ಕೂಡ ತುಪ್ಪದ ದೀಪವನ್ನು ಹಚ್ಚಬೇಕು. ಅಥವಾ ನಾರ್ತ್ ಈಸ್ಟ್ ಕಾರ್ನರನ್ನು ಸರಿ ಮಾಡ್ಕೋಬೇಕು, ಸೌತ್ ಈಸ್ಟ್ ಕಾರ್ನರ್ ಕೂಡ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಗುರುವಾರ ಮತ್ತು ಶುಕ್ರವಾರ ಎರಡೆರಡು ತುಪ್ಪದ ದೀಪವನ್ನು ಹಚ್ಚಬೇಕು. ಅಯ್ಯೋ, ತುಪ್ಪ ಕಾಸ್ಟ್ಲಿ ಅಂತ ಅನ್ಕೋಬೋದು. ಏನು ಮಾಡೋಕ್ಕಾಗಲ್ಲ. ಸಂಸಾರನೇ ಹಾಳಾಗೋಯ್ತೀನಿ, ತುಪ್ಪ ಯಾಕೆ ಇಟ್ಕೊಳಕ್ಕೆ ಹೋಗ್ತೀರಾ? ದುಡ್ಡೇ ಬರ್ತಾಯಿಲ್ಲ, ಲಕ್ಷಾಂತರ ದುಡ್ಡೇ ಬರ್ತಿಲ್ಲ ಅಂತಂದರೆ 200 ರೂಪಾಯಿ 300 ರೂಪಾಯಿ ತುಪ್ಪಕ್ಕೆ ಯಾಕೆ ಒದ್ದಾಡ್ತೀರಾ? ಹಚ್ಚಿ, ಗುರುವಾರ ಶುಕ್ರವಾರ ಹಚ್ಚಿ. ನಾನೇನು ದಿನ ಹಚ್ಚಿ ಅಂತ ಹೇಳ್ತಾ ಇಲ್ಲ, ಗುರುವಾರ ಶುಕ್ರವಾರ ಹಚ್ಚಿ ನೋಡಿ, ಅದರ ಪ್ರಭಾವಗಳನ್ನು ನೋಡಿ. ಇದನ್ನೇ ಜಾಗೃತಗೊಳಿಸೋದು ಅಂತ ಹೇಳ್ತೀವಿ ನಾವು. ಆಕ್ಟಿವೇಶನ್ ಅಂದರೆ ಏನು? ನಮ್ಮಲ್ಲಿ ಸ್ತಂಭೀಭೂತ ಕೂತಿರ್ತಕ್ಕಂತಹ ಆ ನವಗ್ರಹಗಳ ಪ್ರಧಾನ ಗ್ರಹಗಳು ಧನ ಕಾರಣವಾಗಿರ್ತಕ್ಕಂಥ ಗುರು ಶುಕ್ರನ್ನ ನಾವು ಆಕ್ಟಿವೇಟ್ ಮಾಡ್ತಕ್ಕಂಥ ಜ್ಯೋತಿ ಸ್ವರೂಪವೇ ಅರ್ಧನಾರೀಶ್ವರ ಸ್ವರೂಪ ಅಂತೀವಿ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ದಂಪತಿಗಳು ಕಿತ್ತಾಡ್ತಿದ್ರು, ಜಗಳ ಆಡ್ತಿದ್ರು ಅಂತಂದರೆ ಅಲ್ಲೊಂದು ಅರ್ಧನಾರೀಶ್ವರ ಫೋಟೋವನ್ನು ಹಾಕಿ. ಅರ್ಧನಾರೀಶ್ವರ ನೋಡಿರ್ಬೋದು, ಶಿವ ಅರ್ಧ, ಪಾರ್ವತಿ ಅರ್ಧ. ಆ ಅರ್ಧ ಸಮಬಲದ ಹೊರತು ಶಿವ ಜಾಸ್ತಿ ಇಲ್ಲ, ಪಾರ್ವತಿ ಜಾಸ್ತಿ ಇಲ್ಲ, ಅಥವಾ ಶಿವ ಕಮ್ಮಿ ಇಲ್ಲ, ಪಾರ್ವತಿ ಕಮ್ಮಿ ಇಲ್ಲ. ನೋಡಿದ್ರೇನಮ್ಮ? ಆ ಅರ್ಧನಾರೀಶ್ವರ ಫೋಟೋವನ್ನು ಅಲ್ಲಿ ಹಾಕಿ. ಯಾಕಂದರೆ ದಿನ ನೋಡ್ತಾ 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 ಇವತ್ತು ನಾನು ತುಂಬ ಓದ್ಬಿಟ್ಟಿದ್ದೀನಿ, ನನ್ನ ಗಂಡ ಕೀಳು ಓದಿಲ್ಲ, ನಾನು ತುಂಬ ದೊಡ್ಡ ಅಧಿಕಾರದಿಂದ ನನ್ನ ಹೆಂಡತಿ ಕೀಳು, ಯಾವಾಗಲೂ ಅಡುಗೆ ಬಿದ್ದಿರ್ತಾರೆ, ಆ ಭಾವನೆ ಬರಬಾರ್ದು. ಇವತ್ತು ಈಗೋ ಎಷ್ಟಿದೆ ಅಂದರೆ, ಎಷ್ಟೋ ಈಗೋಗಿಂದ ಎಷ್ಟೋ ಮನೆಗಳು ಒಡೆದೋಗಿದ್ದಾವೆ, ಎಷ್ಟೋ ಮನಸ್ಸುಗಳು ಒಡೆದೋಗಿದ್ದಾವೆ. ಇಲ್ಲಿ ಯಾವುದು ಅಧಿಕಾರ ಶಾಶ್ವತ ಇಲ್ಲ ಸ್ವಾಮಿ. ಯಾವ ದುಡ್ಡು, ಹಣಕಾಸು, ಸಂಪತ್ತು ಶಾಶ್ವತ ಅಲ್ಲ, ಇದನ್ನು ತಿಳ್ಕೊಂಬಿಡಿ.
ಸಮಬಲದಿಂದ ಸಹಬಾಳ್ವೆಯನ್ನು ಸಮಾಜಕ್ಕೆ ಮಾದರಿಯಾಗಿ ಎಷ್ಟು ಚೆನ್ನಾಗಿ ಬದುಕ್ತೀರಿ ಅಷ್ಟು ವರ್ಷ ಮಾತ್ರ ಸುಖ ಸಂತೋಷ ನೆಮ್ಮದಿ. ಮನೆ ವಾಸ್ತವದಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂದಾಗ ಆ ವಾಸ್ತು ರೀತಿಯ ಅಂತ ಒಂದು ಬದಲಾವಣೆಗಳನ್ನು ನೀವು ಯಾವತ್ತೂ ಮಾಡ್ಕೊಳ್ತೀರಾ, ಪ್ರಕೃತಿ ಪುರುಷನಿರ್ತಕ್ಕಂಥ ಸಾಮ್ಯತೆ, ಸುಖ ಸಂತೋಷ ನೆಮ್ಮದಿ ದಾಂಪತ್ಯ ಜೀವನ ಇವತ್ತು ಇಡೀ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ತಂದುಕೊಡ್ತದೆ. ಗುರು ಚೆನ್ನಾಗಿದ್ದರೆ ಧನಕಾರಕ, ಶುಕ್ರ ಚೆನ್ನಾಗಿದ್ದರೆ ಸುಖ ಸಂಪತ್ತು. ಇನ್ನೇನು ಬೇಕು ನಿಮಗೆ ಜೀವನದಲ್ಲಿ ಹೇಳಿ? ಎಲ್ಲವೂ ತಾನಾಗಿ ಆ ಎರಡು ಶಕ್ತಿಗಳು ನಮಗೆ ಕೊಡ್ತೇವೆ ಅಂತಂದರೆ ಇದರಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲವೇ ಇಲ್ಲ. ಇವತ್ತೇ ಚೆಕ್ ಮಾಡಿ ಏನೇನು ತಪ್ಪುಗಳು ಮಾಡಿದೀವಿ ಅಂತ ಚೆಕ್ ಮಾಡಿ. ಇವತ್ತು ಬಾಡಿಗೆ ಮನೆ ಅಂದರೆ ಖಾಲಿ ಮಾಡಿ, ಅಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲಂದರೆ ಖಾಲಿ ಮಾಡಿ. ನನಗೆ ಅಂಗಡಿ ಇಲ್ಲೇ ಇದೆ, ನನಗೆ ಸ್ಕೂಲ್ ಇಲ್ಲೇ ಇದೆ, ನನಗೆ ಹಾಸ್ಪಿಟ್ಲ್ ಇಲ್ಲಿದೆ, ನನಗಿಲ್ಲಿ ಶಾಪಿಂಗ್ ಸೆಂಟರ್ ಇಲ್ಲೇ ಇದೆ ಅಂದರೆ ಅವೆಲ್ಲ ಪ್ರಯೋಜನ ಇಲ್ಲ. ಬದಲಾವಣೆಯ ಬದುಕು. ಖಾಲಿ ಮಾಡಿ. ಭೋಗ್ಯ ಮನೆ ಇದೆಯಾ ಖಾಲಿ ಮಾಡಿ. ಸ್ವಂತ ಮನೆ ಇದೆಯಾ ಸರಿ ಮಾಡ್ಕೊಳ್ಳಿ. ಯಾಕೆ ಬಾಡಿಗೆ ಮೇಲೆ ಸರಿ ಮಾಡೋಕ್ಕೆ ನಮ್ಗೆ ಅಧಿಕಾರ ಇರಲ್ಲ. ನಮ್ಗೆ ಬೇಕಾಗಿರೋದ್ರಿಂದ ಒಳ್ಳೆ ಸಹಬಾಳ್ವೆ, ಒಂದು ಪ್ರಕೃತಿ ದತ್ತವಾಗಿ ವಾಸ್ತು ರೀತಿಯಾಗಿ ಭಗವಂತ ಮೆಚ್ಚೋ ರೀತಿ ನಮ್ಮ ಸಹಬಾಳ್ವೆ ಇರಬೇಕು. ಸಮಾಜಕ್ಕೆ ಮಾದರಿಯಾಗಿರಬೇಕು ನಾವು. ಅದರಿಂದ ಇದಿಷ್ಟು ಮಾಡ್ಕೊಂಡೋಗಿ ಆ ಗುರು ಶುಕ್ರ ಸಂಯೋಗ ನಿಮ್ಮ ಜೀವನದಲ್ಲಿ ಒಳ್ಳೇದು ಮಾಡಲಿ.